ಕ್ಯಾಮ್ರಾಮನ್ ರೆಡಿ? ಹಾಂ ಸರ್. ಓಕೆ, ರೋಲ್ ದ ಕ್ಯಾಮ್ರಾ. ರೂಲಿಂಗ್ ಸರ್. ಆಕ್ಷನ್. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ವಿನಯ್ ಸ್ಟಾರ್ಡಮ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಮ್ಮ ಶೂಟಿಂಗ್ ಎಲ್ಲಿರ್ತೈತಿ ಹೆಂಗಿರ್ತೈತಿ ಅಂತಂದು ತೋರಿಸ್ಕೊಡ್ತೀವಿ. ಲೆಟ್ಸ್ ಗೋ. ನೋಡಿದ್ರಲ್ಲ, ಇವತ್ತು ನಮ್ಮ ಶೂಟಿಂಗ್ ಹಿಟ್ಟಿಂಗ್ ಗಿರಣಿಯಲ್ಲಿತ್ತು. ನಾವು ಬೆಳಗಿನ ಜಾವ ಬೇಗ ಎದ್ದು 7:30 ಅಷ್ಟೊತ್ತಿಗೆ ಲೊಕೇಶನ್ನಲ್ಲಿ ಬಂದ್ವಿ. ಯಾಕೆಂದ್ರೆ 9 ಗಂಟೆ ಮೇಲೆ ಆದರೆ ಹಿಟ್ಟಿನ ಗಿರಣಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಲೈವ್ ರೆಕಾರ್ಡಿಂಗ್ ಇರೋದ್ರಿಂದ ನಮಗೂ ಕೂಡ ಶೂಟಿಂಗ್ ಕಷ್ಟ ಆಗುತ್ತೆ ಅಂತಂದು ಆದಷ್ಟು ಬೇಗ ಬಂದು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಕೂಡ ಇನ್ನು ಹಳ್ಳಿಯಲ್ಲಿ ಯಾರು ಕೂಡ ಅಷ್ಟು ಹೊರಗಡೆ ಬಂದಿದ್ದಿಲ್ಲ, ಇನ್ನೂ ಅವ್ರವ್ರ ಕೆಲಸದಲ್ಲಿ ಅವರು ತೊಡಗಿದ್ರು. ನಾವು ನಮ್ಮ ಪಾಡಿಗೆ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಬೆಳಗ್ಗೆ ಎದ್ದು. ಈ ಕಡೆ ನಮ್ಮ ಕಲಾವಿದರು ಕೂಡ ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು. ಇದು ನಮ್ಮ ಹಿಟ್ಟಿನ ಗಿರಣಿಯ ಶೂಟಿಂಗ್ ಆಗಿರ್ತೈತಿ. ನೀವು ನೋಡ್ರಿ ಹೇಗೆ ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ ಅಂತ. ಹಿಟ್ಟಿಂಗ್ ಗಿರಣಿ ಲೊಕೇಶನ್ನಲ್ಲಿ ಶೂಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಲೊಕೇಶನ್ಗೆ ಬಂದ್ವಿ. ಹಿಟ್ಟಿಂಗ್ ಗಿರಣಿಯಲ್ಲಿ ತುಂಬ ಶೂಟ್ ಮಾಡಿದ್ವಿ, 1 ಗಂಟೆವರೆಗೂ ಆಲ್ಮೋಸ್ಟ್ ಶೂಟ್ ಮಾಡಿದ್ವಿ. ಅಲ್ಲಿ ಒಳಗಡೆ ಎಲ್ಲ ತುಂಬ ಶೂಟ್ ಮಾಡಿದ್ವಿ. ಬಟ್ ಅಲ್ಲಿ ಮೇಕಿಂಗ್ ವಿಡಿಯೋ ಮಾಡೋಕ್ಕೆ ನಮಗೆ ಆಗಲಿಲ್ಲ, ಬಿಕಾಸ್ ನಾವು ತುಂಬ ಬ್ಯುಸಿ ಇದ್ವಿ. ಒಂದು 12:30 ಹೀಗೆ ಟಿಫನ್ ಮಾಡ್ಕೊಂಡು ನಾವು ಬೇರೆ ಲೊಕೇಶನ್ಗೆ ಮತ್ತೆ ಶಿಫ್ಟ್ ಆದ್ವಿ. ಇಲ್ಲಿ ಬೇರೆ ಆರ್ಟಿಸ್ಟ್ ಬಂದರು, ಅಲ್ಲೇ ಆರ್ಟಿಸ್ಟ್ನ ಬೇಗ ಮುಗಿಸಿ ನಾವು ಕಳಿಸಿ ಇಲ್ಲಿ ಗೌಡರ ಪಾತ್ರಕ್ಕೆ ಇನ್ನೊಬ್ಬ ಆರ್ಟಿಸ್ಟ್ನ ಕರ್ಕೊಂಬಂದ್ವಿ. ಇಲ್ಲಿ ನಮ್ಮ ಕಲಾವಿದರೆಲ್ಲರೂ ಕಾಸ್ಟ್ಯೂಮ್ ಹಾಕೊತಾ ಇದ್ದಾರೆ. ನಮ್ಮ ಸಹ ಕಲಾವಿದರು ಕೂಡ 1-2 ನಿಮಿಷ ಸಿಕ್ಕರೆ ಸಾಕು ಸ್ವಲ್ಪ ರೆಸ್ಟ್ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದವರು ಕೂಡ ಬಂದಿರ್ತಾರೆ, ನೈಟೆಲ್ಲ ತುಂಬ ವರ್ಕ್ ಮಾಡಿರ್ತಾರೆ, ಎಡಿಟಿಂಗ್ ಆಗಿರ್ಬೋದು, ಆ ಥರ ಎಲ್ಲ. ಬನ್ನಿ ನಮ್ಮ ಶೂಟಿಂಗ್ ಹೆಂಗಿರ್ತೈತಿ ಈ ಲೊಕೇಶನ್ನಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ, ನೋಡಿರಿ. ಈಗ ನಾವು ನಿಮಗೆ ತೋರಿಸ್ತಾ ಇರೋದು ಗೌಡ್ರ ಮನೆಯ ಸೀನ್. ಅಂದರೆ ನಮ್ಮ ಸಿನಿಮಾದಲ್ಲಿ ಬರ್ತಕ್ಕಂತಹ ಗೌಡರ ಮನೆ ಇದು. ನೋಡಿ, ನಮ್ಮ ಕಲಾವಿದರಿಗೆ ನಮ್ಮ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸೀನ್ನ. ಹಾಗೆ ಅವರು ಕೂಡ ರಿಹರ್ಸಲ್ಲು ಕೂಡ ಮಾಡ್ತಾಯಿದ್ದಾರೆ. ಈ ಲೊಕೇಶನ್ನು ನಮ್ಮ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ನಿಮಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಲವ್ ಯು ಪದ್ಮ ಎಪಿಸೋಡ್ಗಳನ್ನ ಬಿಟ್ಟವಿ. ಅಲ್ಲಿ ಈ ಒಂದು ಲೊಕೇಶನ್ನು, ಈ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಬಂದಿದ್ದವು. ಬೇಗ ಹೋಗಿ ನೋಡ್ರಿ, ನಿಮ್ಮ ಅನಿಸಿಕೆನ ಹಾಗೆ ನಮಗೆ ತಿಳಿಸ್ರಿ. ಇಲ್ಲಿ ನಮ್ಮ ಕಲಾವಿದರಾದಂತಹ ರಾಜು ಅವರು ನಮ್ಮ ಕ್ಯಾಮ್ರಾಮನ್ಗೆ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೈಕ್ನ ಬಿಟ್ಟು ಹೋಗಿರ್ಬೋದು, ಬಹುಶಃ ಆ ಮೈಕ್ನ ತೊಗೊಂಡು ಹೋಗೋಕ್ಕೆ ಬಂದಿದ್ದಾರೆ. ಇವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಬೇಕಾದರೆ ಹೋಗಿ ನೋಡಿ, ಚೆಕ್ ಮಾಡಿ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಕೂಡ ನೀವು ಕಮೆಂಟ್ ಹಾಕ್ಬೋದು. ನೋಡ್ತಾ ಇದ್ದೀರಲ್ವಾ, ನಮ್ಮ ಶೂಟು ಹೀಗೆ ನಡೀತಾ ಇರುತ್ತೆ. ನಾವು ಶೂಟಿಂಗ್ ಮಧ್ಯದಲ್ಲಿ ಕೆಲವೊಂದು ತಮಾಷೆ ಮಾಡ್ತಾ ಇರ್ತೀವಿ, ಸೀನ್ ಎಂಜಾಯ್ ಮಾಡ್ತಾ ಶೂಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಎಲ್ಲರೂ ತುಂಬ ಲವಲವಿಕೆಯಿಂದ ನಮ್ಮ ಸೆಟ್ಟಲ್ಲಿ ಇರ್ತಾರೆ. ಇವತ್ತು ಕೂಡ ತುಂಬ ಚೆನ್ನಾಗಿ ಶೂಟ್ ನಡೀತಾ ಇದೆ. ಎಲ್ಲ ಕಲಾವಿದರು ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅಲ್ಲಿ ಶೂಟ್ ಮುಗಿಸ್ಕೊಂಡು ನಾವು 4 ಗಂಟೆ ಆಗಿತ್ತು, ಊಟ ಮಾಡೋಕ್ಕೆ ಅಂತಂದು ಬರ್ತಾಯಿದ್ವಿ. ಆಲ್ರೆಡಿ ನಮ್ಮ ಗೌಡ್ರ ಪಾತ್ರ ಮಾಡ್ತಕ್ಕಂತಹ ಕಲಾವಿದರಿಗೆ ತುಂಬ ಹಸಿವಾಗಿತ್ತು. ಅವರು ಯಜಮಾನರು, ನಾವೇನೋ ಹರಿಯದ ವಯಸ್ಸದವರು ಏನೋ ಊಟಕ್ಕೆ ತಡ್ಕೊತೀವಿ, ಬಟ್ ಅವ್ರಿಗೆ ಆ ಥರ ಆಗಲ್ಲ. ಹೀಗಾಗಿ ಅವ್ರನ್ನ ಪಾಪ ತುಂಬ ಹೊತ್ತು ಕಾಯಿಸ್ತಾ, ಇನ್ನೊಂದು ಸೀನ್ ಇದೆ ಮುಗೀತು ಅಂತಂದು ತುಂಬ ಕಾಯಿಸ್ತಾ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಕಲಾವಿದರು ಏನರ ನೋಡ್ತಾ ಇದ್ದರೆ ದಯವಿಟ್ಟು ಸಾರಿ, ನಮ್ಮ ಶೂಟಿಂಗು ಹೀಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಹೋಗಿ ರಿಟರ್ನು ಸೀನ ತಗೊಳಕ್ಕಾಗಲ್ಲ ಅಲ್ವಾ, ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ನಾವು ಊಟ ಮಾಡ್ತಕ್ಕಂಥ ಒಂದು ಹೋಟೆಲ್ ಇದಾಗಿರುತ್ತೆ. ಅಂಗಡಿ ಚಿಕ್ಕದಾಗಿದ್ದರೂ ಹೊಟ್ಟೆ ತುಂಬ ಊಟ ಚೆನ್ನಾಗಿ ಸಿಗುತ್ತೆ. ಊಟ ಆದಮೇಲೆ ನೆಕ್ಸ್ಟ್ ನಮ್ಮ ಶೂಟಿಂಗು ಒಂದು ಕಟ್ಟಿ ಮೇಲ್ಗಡೆ ಇತ್ತು. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ.
ಅನ್ನ ಹಾಗೆ ನಮಗೂ ಕೂಡ ಊಟ ಆದಮೇಲೆ ಯಾವುದೋ ಒಂದು ಗಿಡದ ತಂಪು ಕಟ್ಟೆ ಸಿಕ್ಕರೆ ಸಾಕು ಬಂದು ಮಲ್ಕೋಬೇಕು ಅನ್ನಿಸ್ಬಿಡುತ್ತೆ. ಹಾಗೆ ಸೀನು ಕೂಡ ಹಾಗೆ ಇತ್ತು. ನಾವು ಬಂದು ಮಲ್ಕಿದ್ವಿ. ಪಾಪ ನಮ್ಮ ಕ್ಯಾಮ್ರಾಮನ್ ಬಿಸಿಲಲ್ಲಿ ಊಟ ಆದಮೇಲೂ ಅವ್ರಿಗೂ ರೆಸ್ಟ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಗಿಂಬಲ್ ಹಿಡ್ಕೊಂಡು ಸುಮ್ಮನೆ ಕಾಯ್ತಾ ಇರ್ತಾರೆ, ನಿಂತಿರ್ತಾರೆ. ನಾವು ಕೂಡ ಈತಾಗ ರೆಸ್ಟ್ ಆಗುತ್ತೆ, ಈತ ಸೀನ್ ಆಗುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ಕೊತ ಸೀನ್ ತಗೊತಾ ಇದ್ವಿ. ಬನ್ನಿ, ಇದು ನಮ್ಮ ಇವತ್ತಿನ ಶೂಟಿಂಗ್ ಆಗಿರುತ್ತೆ ನೋಡಿ. ರೋಲಿಂಗ್ ಆಕ್ಷನ್. ಇಲ್ಲೇ ನೋಡ್ತೀರಿ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ಹೋಗಿ ವಿಡಿಯೋ ನೋಡಿರಿ ಫಸ್ಟ್. ಲವ್ ಯು ಪದ್ಮ ಅನ್ನುವಂಥ ಈ ಒಂದು ಸಿರೀಸು ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆಗೈತಿ, ಹೋಗಿ ನೋಡ್ರಿ. ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ, ಈ ಸಿನಿಮಾ ಆಲ್ರೆಡಿ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿನಯ್ ಸ್ಟಾಡಮನ್ನ ನಮ್ಮದು ಲಾಗ್ ಚಾನಲ್ ಇದೆ ಮತ್ತು ಎಲ್ಲ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.